ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಸಮರೂಪ ತ್ರಿಭುಜಗಳ ರಚನೆಯನ್ನು ನೋಡೋಣ. ಇಲ್ಲಿ ಸಮರೂಪ ತ್ರಿಭುಜದ ರಚನೆ ಮಾಡಬೇಕು ಅಂತಂದರೆ ಬಾಹುಗಳ ಅಳತೆ ಮತ್ತು ಸಮರೂಪ ತ್ರಿಭುಜಗಳ ಅನುಪಾತವನ್ನು ಕೊಟ್ಟಿರಬೇಕು. ಮೊದಲನೇದಾಗಿ ಇಲ್ಲಿ ನಾನು ಬಾಹುಗಳ ಅಳತೆಗೆ 3 ಸ್ಲೈಡರ್ಸ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದೀನಿ. ಒಂದು ಪಾದರೇಖೆಗೆ ಡಿ, ಇನ್ನೊಂದು ಬಾಹುವಿಗೆ ಇಲ್ಲಿ ಇವುಗಳನ್ನು ನಾನು ವೃತ್ತದ ತ್ರಿಜ್ಯಗಳಾಗಿ ತೆಗೆದುಕೊಂಡಿದ್ದೀನಿ. ಮೊದಲನೇದಾಗಿ ಪಾದರೇಖೆ 7 ಸೆಂಟಿಮೀಟರ್ ಆಗಿರಲಿ, ಹಾಗೆಯೇ 5 ಮತ್ತು 6 ಈ ಅಳತೆಯ ತ್ರಿಭುಜವನ್ನು ನಾನು ರಚನೆ ಮಾಡಬೇಕಾಗಿದೆ. ನಂತರ ಸಮರೂಪ ತ್ರಿಭುಜದ ಅನುಪಾತ 7/5 ಆಗಿದೆ. ಫಸ್ಟ್ segment with given length D. ಓಕೆ, ಪಾದರೇಖೆ 7 ಸೆಂಟಿಮೀಟರ್ ಆಯಿತು. ತದನಂತರ ಬಾಹುಗಳು 5 ಮತ್ತು 6. ಸರ್ಕಲ್ ಸೆಂಟರ್ ಆ್ಯಂಡ್ ರೇಡಿಯಸ್. ಇಲ್ಲಿ ಸ್ಮಾಲ್ ಆರ್. ಓಕೆ, ಹಾಗೆಯೇ ಇಲ್ಲಿ ಎಸ್. ಓಕೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದಾಗಿದೆ ಇಲ್ಲಿ. ಜಾಯಿನ್ ದಿಸ್ ವಿತ್ ಸೆಗ್ಮೆಂಟ್. ದಿಸ್ ಇಸ್ ದ ಸೈಡ್ ವಿತ್ 5 and this is the side width 6 centimeter. Hide the circles, click on this. Okay, ಇಲ್ಲಿ ನಾನು 7/5 ಅನುಪಾತದ ಸಮರೂಪ ತ್ರಿಭುಜ ರಚನೆ ಮಾಡಬೇಕಾಗಿರೋದ್ರಿಂದ ಈ 2 ಬಾಹುಗಳ ಅಳತೆಗಳನ್ನು ನಾನು ಹೆಚ್ಚಿಸಿಕೊಳ್ಬೇಕಾಗಿದೆ. ಓಕೆ, ಇಲ್ಲಿ ಇವುಗಳ ಉದ್ದವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ರೇಯನ್ನು ತೆಗೆದುಕೊಳ್ತಾ ಇದ್ದೀನಿ ಲೈನ್ಸಲ್ಲಿ. ದಿಸ್ ಇಸ್ ದ ರಿಕ್ವೈರ್ಡ್ ರೇ. ಹಾಗೆಯೇ ಇಲ್ಲಿ ಒಂದು ರೇಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು ರೇಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಎಸ್. ಇಲ್ಲಿ ನಾನು 7 ಸಮ ಕಂಸಗಳನ್ನು ಅಥವಾ ಸಮಭಾಗಗಳನ್ನಾಗಿ ಈ ರೇಖೆಯನ್ನು ನಾನು ಮಾಡಬೇಕಾಗಿರೋದ್ರಿಂದ ಮಿಡ್ ಪಾಯಿಂಟಿನ ಒಂದು ಸಹಾಯವನ್ನು ನಾನು ಪಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ದತ್ತ ರೇಖೆಯನ್ನು 2 ಸಮಭಾಗ. ಈ ರೀತಿ ನಿಮಗೆಷ್ಟು ಸಮಭಾಗಗಳು ಬೇಕೋ ಅವುಗಳನ್ನು ನೀವು ಮಿಡ್ ಪಾಯಿಂಟ್ನ ಸಹಾಯದಿಂದ ಮಾಡ್ಕೊಳ್ಬಹುದು. ಓಕೆ, ದಿಸ್ ಇಸ್ 1 2 3 4 5 6 7 8. ಓಕೆ, ವಿ ಹ್ಯಾವ್ ಗಾಟ್ ಮೋರ್ ದೆನ್ 7. ಫಸ್ಟು ಇಲ್ಲಿ ನಾವು 5ನೇ ಬಿಂದುವನ್ನು ಈ ಬಿ ಬಿಂದುವಿಗೆ ಸೇರಿಸ್ಕೊಳ್ಬೇಕು. ಹೀಗಾಗಿ ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5. ಇದು ಮತ್ತು ಇದು ಈ ರೇಖೆಗೆ ಸಮಾಂತರವಾಗಿ ಈ ಬಿಂದುವಿನಿಂದ 7ನೇ ಬಿಂದುವಿನಿಂದ ಎಳೆದುಕೊಳ್ಬೇಕಾಗಿದೆ. ಈ ರೇಖೆ ಹಾಗೂ 7ನೇ ಬಿಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅದು ಇದು ಮತ್ತು ಈ ರೇಖೆ ಸೆಗ್ಮೆಂಟ್ನಿಂದ ಸೇರಿಸಿ ನಂತರ ಈ ಎಂ ರೇಖೆಯನ್ನು ಹೈಡ್ ಮಾಡಿ. ಇಲ್ಲಿ ಕ್ಲಿಕ್ ಆನ್ ಸ್ಮಾಲ್ ಎಮ್. ಹಾಗೆಯೇ ಈ ರೇಖೆಗೆ ಈ ಬಿಂದುವಿನಿಂದ ಸಮಾಂತರ ರೇಖೆಯನ್ನು ನಾನು ಎಳಿಬೇಕಾಗಿದೆ. ಸಮಾಂತರ ರೇಖೆಗಳನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಈ ಬಿಂದುವಿಗೆ. ನೆಕ್ಸ್ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದೀಸ್ 2 ಲೈನ್ಸ್. ಓಕೆ, ದೆನ್ trace this line and hide line P. P is here. Yes. Escape. These are the required parallel lines. ಇವು parallel lines ಅಂತ ನಾವು ಪ್ರೂವ್ ಮಾಡಬೇಕು ಅಂತಂದರೆ corresponding angles equal. You can measure and show them. ಹಾಗೆಯೇ ಇದನ್ನು ನೀವು ಇಲ್ಲಿ ಮೆಜರ್ ಮಾಡಿ ತೋರಿಸಿ. ಇಲ್ಲಿಯೂ ಕೂಡ ನೀವು ಮೆಜರ್ ಮಾಡಿ ತೋರಿಸ್ಬೋದು.
corresponding angles are equal, therefore lines are parallel. Okay. ಸ್ವಲ್ಪ ಸ್ಕ್ರೀನ್ ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ, ಕಂಟ್ರೋಲ್ ಮೈನಸ್. ಎಸ್, ಇಲ್ಲಿ ನೀವು ಇದನ್ನು ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡಿನೂ ತೋರಿಸ್ಬಹುದು. ಲೈನನ್ನು ಚಿಕ್ಕದು ಮಾಡಬಹುದು, ದೊಡ್ಡದು ಮಾಡಬಹುದು. ಹಾಗೆಯೇ ಇಲ್ಲಿ ಅಳತೆಗಳನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಬೇಕಾದ ಪಕ್ಷದಲ್ಲಿ ನೀವು ತ್ರಿಭುಜದ ಇಲ್ಲಿ ಕೋನ ಕೊಟ್ಟಾಗ ಈ ಕೋನವನ್ನು ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದಾಗಿದೆ ಈ ಸ್ಲೈಡರ್ನ ಸಹಾಯದಿಂದ. ಸೊ ಈ ರೀತಿ ನಾವು ಒಂದು ಸಮರೂಪ ತ್ರಿಭುಜದ ರಚನೆಯನ್ನು ಮಾಡಬಹುದು. ಧನ್ಯವಾದಗಳು.